ಮೈಸೂರಿನಿಂದ ಜಸ್ಟ್ 30 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಸ್ಥಾನ 70 ವರ್ಷಗಳ ಕಾಲ ನೀರಿನಲ್ಲಿ ಮುಳುಗೋಗಿದ್ದ ಈ ದೇವಸ್ಥಾನನ ಮಿಸ್ ಮಾಡದೆ ವಿಸಿಟ್ ಮಾಡಿ. ನೀರಿನ ಮೇಲೆ ತೇಲುವ ಹಾಗೆ ಕಾಣುವ ಈ ದೇವಸ್ಥಾನ ಹೊಸ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ KRS ಬ್ಯಾಕ್ ವಾಟರ್ಸ್ ಅಲ್ಲಿದೆ. ಈ ದೇವಸ್ಥಾನ ಹೊಯ್ಸಳರ ಕಾಲದ ಸುಮಾರು 800 ವರ್ಷಗಳ ಪುರಾತನ ದೇವಸ್ಥಾನ. 1930ರಲ್ಲಿ KRS ಡ್ಯಾಮ್ ತುಂಬಿ ಹಳೆ ವೇಣುಗೋಪಾಲ ಸ್ವಾಮಿ ಮತ್ತು ಕನಂಬಾಡಿ ಎಂಬ ಊರು ನೀರಿನಲ್ಲಿ ಮುಳುಗೋಗಿದೆ. ಈಗ ನೋಡುತ್ತಿರುವ ದೇವಸ್ಥಾನವನ್ನ ನೋಡೇಸ್ ಫೌಂಡೇಶನ್ ಅವರು 2000 ಇಸ್ವಿಯಲ್ಲಿ ಹೊಸ ಕನಂಬಾಡಿಗೆ ಸ್ಥಳಾಂತರ ಮಾಡಿ ಪುನರ್ ನಿರ್ಮಾಣ ಮಾಡಿ 75% ಅಷ್ಟು ಒರಿಜಿನಲ್ ಸ್ಟ್ರಕ್ಚರ್ಸ್ ಅನ್ನ ಯೂಸ್ ಮಾಡಿ ಈ ಹೊಸ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನದಿಂದ ಕಾವೇರಿ ಬ್ಯಾಕ್ ವಾಟರ್ಸ್ ಮತ್ತೆ ಸಂಜೆ ಸನ್ಸೆಟ್ ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ದೇವಸ್ಥಾನದಲ್ಲಿ ನಿಶಬ್ದವಾದ ವಾತಾವರಣ ಮತ್ತೆ ನದಿಯ ಅಲೆಗಳಿಂದ ಬರುವ ಗಾಳಿ ನಮಗೆ ಸ್ಪರ್ಶಿಸುವಾಗ ಸ್ವರ್ಗದಲ್ಲಿ ಕುಳಿತ ಅನುಭವವಾಗುತ್ತದೆ. ಯಾರೆಲ್ಲ ನೆಕ್ಸ್ಟ್ ಮೈಸೂರ್ಗೆ ಹೋಗ್ತಿರೋ ಈ ರೀಲ್ ಅನ್ನ ಸೇವ್ ಮಾಡ್ಕೊಳ್ಳಿ. ಯಾವುದೇ ಪ್ಲಾಸ್ಟಿಕ್ ಬಿಸಾಡದೆ ಸ್ವಚ್ಛತೆ ಕಾಪಾಡಿ.